ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಅಮೋಘ ವರ್ಷ IAS KS ಅಕಾಡೆಮಿಯಿಂದ ಹೊಸದಾದಂತಹ ಮೊಬೈಲ್ ಅಪ್ಲಿಕೇಶನನ್ನು ಲಾಂಚ್ ಮಾಡಲಾಗಿದ್ದು, ಆನ್ಲೈನ್ ಕೋರ್ಸಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಲು ಈ ಮೊಬೈಲ್ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ನೀವೆಲ್ಲ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, 1944ರಲ್ಲಿ ಬ್ರೆಟನ್ ವುಡ್ ಸಮಾವೇಶವನ್ನು ನಡೆಸಲಾಗಿತ್ತು. ಈ ಒಂದು ಬ್ರೆಟನ್ ವುಡ್ ಸಮಾವೇಶ ಅಥವಾ ಕಾನ್ಫರೆನ್ಸ್ನ ಮೂಲಕ ಸ್ಥಾಪನೆಯಾದಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ವಿಶ್ವ ಬ್ಯಾಂಕ್, ವರ್ಲ್ಡ್ ಎಕನಾಮಿಕ್ ಫೋರಮ್, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವ ಈ ಒಂದು ಸಂಸ್ಥೆಯನ್ನು 1944ರ ಬ್ರೆಟನ್ ವುಡ್ ಸಮಾವೇಶದ ಒಂದು ಪ್ರತಿಫಲವಾಗಿ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ 190 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಒಂದು ವಿಶೇಷವಾದಂತಹ ಏಜೆನ್ಸಿ ಅಥವಾ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ 190 ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ರಾಷ್ಟ್ರ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP ಅಂತ ಏನು ಕರಿತೇವೆ, ಪಾವತಿ ಸಮತೋಲನ ಸಮಸ್ಯೆ ಅಂತ, ಇದು ಒಂದು ಎಕನಾಮಿಕ್ ಕ್ರೈಸಿಸ್ ಅಂತ ಕರೆಸಿಕೊಳ್ಳುತ್ತೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಸದಸ್ಯ ರಾಷ್ಟ್ರಗಳಿಗೆ ತುರ್ತು ಸಾಲಗಳನ್ನು ಒದಗಿಸುವುದರ ಮೂಲಕ ಈ ಅಂತಾರಾಷ್ಟ್ರೀಯ ವಿತ್ತೀಯ ಸಹಕಾರವನ್ನು ನೀಡುವಂತಹ ಒಂದು ಮುಖ್ಯವಾದಂತಹ ಜವಾಬ್ದಾರಿಯನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೊಂದಿದೆ. ಅದೇ ರೀತಿಯಾಗಿ ಈ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಗಳು ಆಗಿರ್ಬೋದು, ಅವುಗಳನ್ನು ಸ್ಥಿರಗೊಳಿಸುವುದಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಕ್ವಿಡಿಟಿಯನ್ನು ಎಕ್ಸ್ಪಾಂಡ್ ಮಾಡುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಸ್ಥಿರತೆಯನ್ನು ಹೊಂದಿದಂತಹ ಈ ಹಾರ್ಡ್ ಕರೆನ್ಸಿಗಳು ಅಂತ ಕರೆಸಿಕೊಳ್ಳುವಂತಹ ಕರೆನ್ಸಿಗಳು, ಈಗ ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಹಾರ್ಡ್ ಕರೆನ್ಸಿಗಳು ಅಂತಂದರೆ ಜಾಗತಿಕವಾಗಿ ಅತಿ ಹೆಚ್ಚು ಸ್ಥಿರತೆಯನ್ನು ಹೊಂದಿದಂತಹ, ಹೆಚ್ಚು ಸ್ಟೆಬಿಲಿಟಿಯನ್ನು ಹೊಂದಿದಂತಹ ಕರೆನ್ಸಿಗಳನ್ನು ಹಾರ್ಡ್ ಕರೆನ್ಸಿಗಳು ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್ ಯುರೋ ಆಗಿರ್ಬೋದು, US ಡಾಲರ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಡಾಲರ್ ಆಗಿರ್ಬೋದು, ಅಥವಾ ಜಪಾನಿನ ಯೆನ್ ಆಗಿರ್ಬೋದು. ಈ ರೀತಿಯಾದಂತಹ ಹೆಚ್ಚು ಸ್ಟೆಬಿಲಿಟಿಯನ್ನು ಹೊಂದಿದಂತಹ ಕರೆನ್ಸಿಗಳನ್ನು ಹಾರ್ಡ್ ಕರೆನ್ಸಿಗಳು ಅಂತ ಕರೆಯಲಾಗುತ್ತೆ. ಈ ಹಾರ್ಡ್ ಕರೆನ್ಸಿಗಳ ರೂಪದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಕ್ವಿಡಿಟಿಯನ್ನು ವರ್ಧಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ದ್ಯಾಟ್ ವಾಸ್ ಔಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 1944ರಲ್ಲಿ ಬ್ರೆಟನ್ ವುಡ್ ಕಾನ್ಫರೆನ್ಸ್ನ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ, ಇತ್ತೀಚೆಗೆ 2023ರ ಆವೃತ್ತಿಯ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅನ್ನು ಪಬ್ಲಿಷ್ ಮಾಡಲಾಗಿದೆ. ಇದರಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತ ಎಷ್ಟನೇ ರ್ಯಾಂಕನ್ನು ಪಡೆದುಕೊಂಡಿದೆ ಈ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ನಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 26ನೇ ರ್ಯಾಂಕ್, 35ನೇ ರ್ಯಾಂಕ್, 42ನೇ ರ್ಯಾಂಕ್ ಅಥವಾ 56ನೇ ರ್ಯಾಂಕ್ ಅಂತ ಇದ್ದು, ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಂತ ಏನು ಕರಿತೇವೆ, ಈ ಎರಡು ರಾಷ್ಟ್ರಗಳ ನೌಕಾಪಡೆಗಳ ನಡುವೆ 2023ರ ಆವೃತ್ತಿಯ ಜಾಯೇದ್ ತಲ್ವಾರ್ ಅನ್ನುವ ದ್ವಿಪಕ್ಷೀಯ ವ್ಯಾಯಾಮವನ್ನು ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 8ರಿಂದ 11ರವರೆಗೆ ಈ ಎಕ್ಸಸೈಸ್ ಜಾಯೇದ್ ತಲ್ವಾರ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನೌಕಾ ಯುದ್ಧ ವ್ಯಾಯಾಮವಾದಂತಹ ಜಾಯೇದ್ ತಲ್ವಾರ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು, ಇದರ ಉದ್ದೇಶವನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್
ಈ ಎರಡೂ ರಾಷ್ಟ್ರಗಳ ನಡುವೆ ನೌಕಾಪಡೆಗಳ ನಡುವೆ ನಡೆಯುವಂತಹ ಯುದ್ಧ ವ್ಯಾಯಾಮವನ್ನು ಜಾಯೆದ್ ತಲ್ವಾರ್ ಅಂತ ಕರೆಯಲಾಗುತ್ತೆ. ಇತ್ತೀಚೆಗೆ ಈ INS ವಿಶಾಖಪಟ್ಟಣಂ ಮತ್ತು INS ತ್ರಿಖಂಡ್ ಅನ್ನುವ ಈ ಎರಡು ನೌಕಾಪಡೆಯ ಪ್ರಮುಖ ಹಡಗುಗಳು ಈ ಎಕ್ಸರ್ಸೈಸ್ ಜಾಯೆದ್ ತಲ್ವಾರ್ ಅನ್ನುವ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸಲು ಆ ಒಂದು ಲೊಕೇಶನ್ಗೆ ಭೇಟಿ ನೀಡಿದವು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಜಾಯೆದ್ ತಲ್ವಾರ್ನ ಈ ಒಂದು ಎಕ್ಸರ್ಸೈಸ್ ಕಂಡಕ್ಟ್ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳ ನಡುವಿನ ಈ ಮರಿಟೈಮ್ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದು, ಈ ಎರಡೂ ನೌಕಾಪಡೆಗಳ ನಡುವೆ ಪರಸ್ಪರ ಸಹಕಾರವನ್ನು ವರ್ಧಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಎರಡೂ ನೌಕಾಪಡೆಗಳು ಮತ್ತು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಂತಹ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಪರಸ್ಪರ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಮರಿಟೈಮ್ ಪಾರ್ಟ್ನರ್ಶಿಪ್ ಅಷ್ಟೇ ಅಲ್ಲದೆ ಈ ಮರಿಟೈಮ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಸವಾಲುಗಳನ್ನು, ಅವುಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಜಾಯೆದ್ ತಲ್ವಾರ್ ಅನ್ನುವ ಈ ಒಂದು ಮರಿಟೈಮ್ ಎಕ್ಸರ್ಸೈಸನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದ ನೌಕಾಪಡೆಗಳ ನಡುವೆ ಕಂಡಕ್ಟ್ ಮಾಡಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಜಾಯೆದ್ ತಲ್ವಾರ್. ಇನ್ನು ಮುಂದಿನ ಆರ್ಟಿಕಲ್ ಈ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯ ಬಗ್ಗೆ ಇದೆ. ಪಾರ್ಲಿಮೆಂಟರಿ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಈ ಒಂದು ಕಮಿಟಿಯ ಹೆಸರಾಗಿದೆ. ಇತ್ತೀಚೆಗೆ 38ನೇ ಈ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಇದರ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ವಹಿಸಿಕೊಂಡಿದ್ರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ 38ನೇ ಸಭೆಯ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ನಲ್ಲಿ ಈ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳು ಅಥವಾ ಈ ಸಂಸತ್ತಿನ ಸಮಿತಿಗಳ ಕುರಿತಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಈ ಸಮಿತಿಯಲ್ಲಿ ಎಷ್ಟು ಸದಸ್ಯರಿರ್ತಾರೆ ಅಥವಾ ಎಷ್ಟು ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಮಾಹಿತಿಯನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಅಥವಾ ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್. ಆಫಿಷಿಯಲ್ ಲ್ಯಾಂಗ್ವೇಜ್ 1963ರ ಆಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಥವಾ ಅಧಿಕೃತ ಭಾಷೆಗಳ ಕಾಯ್ದೆಯ ಅಡಿಯಲ್ಲಿ ಅದರ ಸೆಕ್ಷನ್ 4ರ ಅಡಿಯಲ್ಲಿ 1976ರಲ್ಲಿ ಈ ಆಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯನ್ನು ಸಂಸತ್ತಿನ ಈ ಒಂದು ಸಮಿತಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತದೆ. ಈ ಸಮಿತಿಯ ನೇತೃತ್ವವನ್ನು ಕೇಂದ್ರ ಗೃಹ ಸಚಿವರು ವಹಿಸಿರುತ್ತಾರೆ. ಅಷ್ಟೇ ಅಲ್ಲದೆ ರಾಜ್ಯಸಭೆಯಿಂದ 10 ಸದಸ್ಯರು ಮತ್ತು ಲೋಕಸಭೆಯಿಂದ 20 ಸಂಸದರನ್ನು ಒಳಗೊಂಡಂತೆ ಒಟ್ಟು 30 ಸದಸ್ಯರನ್ನು ಈ ಒಂದು ಸಮಿತಿ ಹೊಂದಿರುತ್ತದೆ. ಇದರ ಮುಖ್ಯ ಕಾರ್ಯ ಏನು ಅಂತಂದರೆ, ಈ ಅಧಿಕೃತವಾದಂತಹ ಭಾಷೆಗಳಲ್ಲಿ ಹಿಂದಿ ಬಳಕೆಯನ್ನು, ಅದರ ಒಂದು ಪ್ರಗತಿಯನ್ನು ಗುರುತಿಸುವುದು ಮತ್ತು ಈ ಅಧಿಕೃತವಾದಂತಹ ಕಮ್ಯುನಿಕೇಷನ್ಗಳಲ್ಲಿ ಸಂಸತ್ತಿನಲ್ಲಿ ಮುಖ್ಯವಾಗಿ ಹಿಂದಿ ಬಳಕೆಯನ್ನು ಹೆಚ್ಚಿಸುವಂತಹ ಒಂದು ರೆಕಮೆಂಡೇಷನ್ಗಳನ್ನು ನೀಡುವುದು ಈ ಆಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯ ಮುಖ್ಯ ಒಂದು ಜವಾಬ್ದಾರಿಯಾಗಿರುತ್ತದೆ. 1976ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಸಂಸ್ಥೆ 1987ರಲ್ಲಿ ಮೊದಲ ಬಾರಿಗೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಸೊ ಈ ಒಂದು ಸಮಿತಿಯಿಂದ ಪ್ರಿಪೇರ್ ಮಾಡಲಾದಂತಹ ರಿಪೋರ್ಟನ್ನು ಈ ಒಂದು 1963ರ ಕಾಯ್ದೆಯ ನಿಬಂಧನೆಯ ಅಡಿಯಲ್ಲಿ ಪ್ರಿಪೇರ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ವರದಿಯನ್ನು ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ಪಡೆದ ನಂತರ ಸಂಸತ್ತಿನ ಎರಡೂ ಸದನಗಳಲ್ಲೂ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡಿಸಲಾಗುತ್ತದೆ. ನಂತರ ಈ ಒಂದು ರಿಪೋರ್ಟನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ ಅನ್ನೋದು ವಿಶೇಷವಾದಂತಹ ಮಾಹಿತಿಯಾಗಿದೆ. ಸೊ ಅಧಿಕೃತವಾದಂತಹ ಭಾಷೆಯ ಸಂಸತ್ತಿನ ಸಮಿತಿ ಅಥವಾ ಪಾರ್ಲಿಮೆಂಟರಿ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್ ಇದರ ಒಂದು ನೇತೃತ್ವವನ್ನು ಅಥವಾ ಇದರ ಚೇರ್ಮನ್ಶಿಪ್ಪನ್ನು ಯಾರು ಹೊಂದಿರುತ್ತಾರೆ ಅಂತಂದರೆ ಕೇಂದ್ರ ಗೃಹ ಸಚಿವರಾಗಿರುತ್ತಾರೆ. ಅದೇ ರೀತಿಯಾಗಿ ಒಟ್ಟು 30 ಸದಸ್ಯರನ್ನು ಒಳಗೊಂಡಂತೆ ಲೋಕಸಭೆಯಿಂದ 20 ಜನ ಮತ್ತು ರಾಜ್ಯಸಭೆಯಿಂದ 10 ಜನರ ಸದಸ್ಯತ್ವವನ್ನು ಈ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಹೊಂದಿರುತ್ತದೆ ಮತ್ತು ಇದರ ಒಂದು ಕಾರ್ಯವನ್ನು ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಬಗ್ಗೆ ಇದೆ.
ಘಟನೆಯ ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ನಂತರ ಈ ಒಂದು ಪ್ರಾಧಿಕಾರದ ಅಡಿಯಲ್ಲಿ ಸ್ಥಾಪನೆಯಾಗ್ತಾ ಇರುವಂತಹ ಈ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಬಗ್ಗೆ ಕ್ಲಿಯರ್ ಆಗಿ ನಂತರ ಡಿಸ್ಕಸ್ ಮಾಡೋಣ. ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು 2005ರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದರ ಪೋಷಕ ಸಂಸ್ಥೆ ಯಾವುದು ಅಂತಂದರೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಯಾವುದೇ ಜಿಲ್ಲೆ ಅಥವಾ ಯಾವುದೇ ರಾಜ್ಯ, ಯಾವುದೇ ನಗರಗಳಲ್ಲಿ ನೈಸರ್ಗಿಕ ವಿಪತ್ತುಗಳು, ಮಾನವ ನಿರ್ಮಿತ ವಿಪತ್ತುಗಳಿಗೆ ತೀವ್ರವಾಗಿ ಇಮಿಡಿಯೇಟಾಗಿ ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಸಂಘಟನೆಯನ್ನು ಸ್ಥಾಪಿಸುವುದು ಮತ್ತು ಈ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಈ ಡಿಸಾಸ್ಟರ್ ರೆಸಿಲಿಯನ್ಸನ್ನು ಇಂಪ್ರೂವ್ ಮಾಡುವುದು ಮತ್ತು ಈ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಪ್ರತಿಕ್ರಿಯೆಯನ್ನು ಸಮರ್ಥವಾಗಿ ಡೆವಲಪ್ ಮಾಡುವಂತಹ ಅಥವಾ ಸಮರ್ಥವಾಗಿ ಹ್ಯಾಂಡಲ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಧಿಕಾರದಿಂದ ವಿಶೇಷವಾದಂತಹ ಈ ವಿಪತ್ತು ನಿರ್ವಹಣೆಗಳಿಗೆ ಸಂಬಂಧಪಟ್ಟಂತಹ ವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಲಿಸಿಗಳನ್ನು ಕೂಡ ರೂಪಿಸುವಲ್ಲಿ ಮಾರ್ಗಸೂಚಿಗಳನ್ನು ಪ್ರಿಪೇರ್ ಮಾಡುವಂತಹ ಕಾರ್ಯವನ್ನು ಕೂಡ ಈ ಒಂದು ಅಥಾರಿಟಿಯಿಂದ ಕೈಗೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳೊಂದಿಗೆ ಸಮನ್ವಯವಾದಂತಹ ಉತ್ತಮ ರಿಲೇಷನನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾರ್ಯವನ್ನು ನಿರ್ವಹಿಸುತ್ತದೆ. 9 ಸದಸ್ಯರನ್ನು ಒಳಗೊಂಡಂತಹ ಈ ಮಂಡಳಿಯ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಯವರು ಪದನಿಮಿತ್ತವಾಗಿ ಅಧ್ಯಕ್ಷತೆಯನ್ನು ಹೊಂದಿರುತ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತಂದರೆ ದೇಶದ ಪ್ರಧಾನಮಂತ್ರಿಯವರಾಗಿರುತ್ತಾರೆ. ಸೊ ಅಷ್ಟೇ ಅಲ್ಲದೆ ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ. ಇನ್ನು ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಡಿಯಲ್ಲಿ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದರೆ ಏನು ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈಗ IRS ಅಥವಾ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಂದರೆ ಏನು ಅಂತ ಈ ಒಂದು ಕಾನ್ಸೆಪ್ಟನ್ನು ಅಥವಾ ಈ ಒಂದು ಸಂಸ್ಥೆಯ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇದು ಒಂದು ಸಾಂಸ್ಥಿಕ ರಚನೆಯನ್ನು ಒಳಗೊಂಡಿದ್ದು ಕಾರ್ಯನಿರ್ವಹಿಸುವಂತಹ ಉತ್ತಮ ಸೌಲಭ್ಯಗಳನ್ನು, ಈ ವಿಪತ್ತು ನಿರ್ವಹಣೆಗೆ ಅವಶ್ಯಕ ಇರುವಂತಹ ಉಪಕರಣಗಳನ್ನು, ಸಿಬ್ಬಂದಿಗಳನ್ನು ಮತ್ತು ನಿರ್ದಿಷ್ಟವಾದಂತಹ ಕಾರ್ಯವಿಧಾನವನ್ನು ಮತ್ತು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳೊಂದಿಗೆ ಸಂವಹನ ನಡೆಸುವಂತಹ ಒಂದು ಸಂಯೋಜನೆಯ ಸಂಸ್ಥೆಯಾಗಿ ಈ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಅವೈಲೇಬಲ್ ಆಗಿರುವಂತಹ ರಿಸೋರ್ಸಸ್ಗಳನ್ನು ಅಥವಾ ಸಂಪನ್ಮೂಲಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ಕಾರ್ಯವನ್ನು ಕೂಡ ಈ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಈ ಟೀಮ್ಗಳನ್ನು ಅಥವಾ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಟೀಮ್ಗಳನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾಯ್ದೆ ಅಥವಾ 2005ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅದಕ್ಕೆ ಅನುಗುಣವಾಗಿ ರಚನೆ ಮಾಡಲಾಗಿದ್ದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ನಿರ್ವಹಣೆಯ ಕಾರ್ಯವನ್ನು, ಅದರ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೆ ರೆಸ್ಪಾನ್ಸಿಬಲ್ ಆಫೀಸರ್ಗಳನ್ನು ನೇಮಿಸಲಾಗುವುದು ಅಂತ ಕೂಡ ನಿರ್ಧಾರ ಮಾಡಲಾಗಿದೆ. ಸದ್ಯಕ್ಕೆ ಈ ಒಂದು ಇನ್ಸಿಡೆನ್ಸ್ ರೆಸ್ಪಾನ್ಸ್ ಟೀಮ್ಗಳು ದೇಶದ ಪ್ರಮುಖ ಲೆವೆಲ್ಗಳಾದಂತಹ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಥವಾ ಉಪವಿಭಾಗ ಮತ್ತು ಈ ತಹಸೀಲ್ ಅಥವಾ ಬ್ಲಾಕ್ ಮಟ್ಟದಲ್ಲಿ ಕೂಡ ಕಾರ್ಯನಿರ್ವಹಿಸಲಿವೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ಈ NDMA ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅದರ ಒಂದು ಅಡಿಯಲ್ಲಿ ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ಈ ಒಂದು ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ. ಸೊ ಈ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅಂದರೆ ಈ ನೈಸರ್ಗಿಕವಾಗಿ ಆದಂತಹ ವಿಪತ್ತುಗಳಾದಂತಹ ಈ ಒಂದು ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಯಾವುದೇ ಪ್ರವಾಹಗಳಾಗಿರ್ಬೋದು ಅಥವಾ ಈ ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತದಂತಹ ಇನ್ಸಿಡೆನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ಪ್ರತಿಕ್ರಿಯೆಯನ್ನು ಮಾಡುವುದರ ಮೂಲಕ
ನಾಗರಿಕರ ಮತ್ತು ಅವರ ಆಸ್ತಿಗಳ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 2005ರ ಒಂದು ಕಾಯ್ದೆಯ ಅಡಿಯಲ್ಲಿ ಈ ಒಂದು NDMA ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ಅರ್ಥ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನುವ ಒಂದು ವ್ಯವಸ್ಥೆಯನ್ನು ದೇಶದಾದ್ಯಂತ ಎಲ್ಲ ಬ್ಲಾಕ್ಗಳಲ್ಲೂ ಬ್ಲಾಕ್ ಲೆವೆಲ್ ಅಥವಾ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಮಾಹಿತಿಯನ್ನು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಥವಾ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಬಳಸಿಕೊಳ್ಳಬಹುದಾದಂತಹ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಈ ಹಮಾರ್ ಅನ್ನುವ ಸಮುದಾಯದ ಕುರಿತಾದಂತಹ ಮಾಹಿತಿಯಾಗಿದೆ. ಇದು ಒಂದು ಬುಡಕಟ್ಟು ಸಮುದಾಯವಾಗಿದ್ದು ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕುಕಿ, ಹಮಾರ್ ಅಥವಾ ಜೋಮಿ ಈ ಮೂರು ಸಮುದಾಯಗಳಿಗೆ ಒಂದೇ ರೀತಿಯಾದಂತಹ ಒಂದು ಅಡ್ಮಿನಿಸ್ಟ್ರೇಷನನ್ನು ಸದ್ಯಕ್ಕೆ ಒದಗಿಸಲಾಗಿದ್ದು, ಈ ಹಮಾರ್ ಸಮುದಾಯದವರು ಅವರ ಒಂದು ಬುಡಕಟ್ಟು ಸಮುದಾಯದ ಉನ್ನತ ಸಂಸ್ಥೆಯಾದಂತಹ ಹಮಾರ್ ಇನ್ಪುಯಿ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡಲಾಗಿದೆ, ಒತ್ತಾಯವನ್ನು ಮಾಡಲಾಗಿದೆ. ಅದೇನು ಅಂತಂದರೆ, ಸದ್ಯಕ್ಕೆ ಈ ಕುಕಿ, ಹಮಾರ್ ಮತ್ತು ಜೋಮಿ ಅನ್ನುವ ಈ ಒಂದು ಬುಡಕಟ್ಟು ಸಮುದಾಯಗಳಿಗೆ ಸಂಯೋಜಿತವಾದಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ರೂಪ ಇರುವುದರಿಂದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಪ್ರತ್ಯೇಕವಾದಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಸಂಸ್ಥೆಯನ್ನು ಅಥವಾ ಅಡ್ಮಿನಿಸ್ಟ್ರೇಷನ್ ಇಲಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈ ಹಮಾರ್ ಸಮುದಾಯದಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹೇರಲಾಗಿದೆ. ಸೊ ಹೀಗಾಗಿ ಈ ಹಮಾರ್ ಸಮುದಾಯ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಈ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಹಮಾರ್ ಬುಡಕಟ್ಟು ಮಾರ್ ಅಥವಾ ಮಾರ್ ಅಂತ ಕೂಡ ಕರೆಯಲ್ಪಡುವಂತಹ ಈ ಒಂದು ಬುಡಕಟ್ಟು ಸಮುದಾಯದವರು ಭಾರತದ ಈಶಾನ್ಯ ಭಾಗದಲ್ಲಿ ಹೆಚ್ಚಾಗಿ ವಾಸಿಸುವಂತಹ ಸಮುದಾಯದ ಜನರಾಗಿದ್ದಾರೆ. ಈ ಈಶಾನ್ಯ ಭಾರತದ ರಾಜ್ಯಗಳಾದಂತಹ ಮಣಿಪುರ, ಅಸ್ಸಾಂ, ಮಿಜೋರಾಂ, ಮೇಘಾಲಯ, ತ್ರಿಪುರಾದಲ್ಲಿ ಈ ಬುಡಕಟ್ಟು ಸಮುದಾಯದವರನ್ನು ನಾವು ಕಾಣಬಹುದಾಗಿದ್ದು, ಮುಖ್ಯವಾಗಿ ಇವರ ಒಂದು ಮೂಲವನ್ನು ಈ ಚಿನ್, ಕುಕಿ, ಮಿಜೋ ಗುಂಪಿಗೆ ಸೇರಿದಂತೆ ನಾವು ಗುರುತಿಸಬಹುದಾಗಿದೆ. ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಪರಿಶಿಷ್ಟ ಬುಡಕಟ್ಟು ಸಮುದಾಯ ಅಂತ ಕೂಡ ಈ ಹಮಾರ್ ಸಮುದಾಯದವರನ್ನು ಗುರುತಿಸಲಾಗುತ್ತೆ. ಸೊ ದಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಹಮಾರ್ ಕಮ್ಯುನಿಟಿ. ಸೊ ಇವರು ಸಾಮಾನ್ಯವಾಗಿ ಇವರ ಸಮಾಜವನ್ನು ತಿಳಿದುಕೊಳ್ಳೋದಾದರೆ ಪಿತೃಪ್ರಧಾನವಾದಂತಹ ಸಮಾಜವನ್ನು ಇವರು ಹೊಂದಿದ್ದು, ಸಾಮಾನ್ಯವಾಗಿ ಅಂದರೆ ಈ ಒಂದು ಕುಟುಂಬದ ಮುಖ್ಯಸ್ಥರು ತಂದೆ ಆಗಿರುತ್ತಾರೆ. ಪಿತೃಪ್ರಧಾನವಾದಂತಹ ಸಮಾಜದವರಾಗಿದ್ದು ಅವಿಭಕ್ತ ಕುಟುಂಬಗಳನ್ನು ಈ ಒಂದು ಬುಡಕಟ್ಟು ಸಮುದಾಯಗಳಲ್ಲಿ ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಇವರು ತಮ್ಮ ಜೀವನವನ್ನು ಈ ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬನೆಯನ್ನು ಹೊಂದಿದ್ದು, ಈ ಸ್ಥಳಾಂತರ ಬೇಸಾಯ ಪದ್ಧತಿ ಅಥವಾ ಶಿಫ್ಟಿಂಗ್ ಕಲ್ಟಿವೇಷನನ್ನು ಈ ಹಮಾರ್ ಸಮುದಾಯದವರು ಫಾಲೋ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಸಾಂಪ್ರದಾಯಿಕ ಉದ್ಯೋಗಗಳಾದಂತಹ ಕಮ್ಮಾರ, ಮರಗೆಲಸ, ಕೋಳಿ ಸಾಕಾಣಿಕೆ, ಬುಟ್ಟಿ ಹೆಣೆಯುವುದು, ಪೌರೋಹಿತ್ಯ, ಗಿಡಮೂಲಿಕೆಗಳ ಔಷಧಿಗಳನ್ನು ಉತ್ಪಾದನೆ ಮಾಡುವುದು ಅಥವಾ ಸಿದ್ಧಪಡಿಸುವುದು, ಈ ರೀತಿಯಾದಂತಹ ಪ್ರಮುಖ ಒಂದು ಉದ್ಯೋಗಗಳನ್ನು ಈ ಹಮಾರ್ ಸಮುದಾಯದವರು ಹೊಂದಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ಈ ಗ್ರ್ಯಾಂಡ್ ಕ್ಯಾನಿಯನ್ ಬಗ್ಗೆ ಇದೆ. ಗ್ರ್ಯಾಂಡ್ ಕ್ಯಾನಿಯನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕ್ಯಾನಿಯನ್ಗಳು ಅಂದರೆ ಏನು ಅಂತ ಈ ಭೂವೈಜ್ಞಾನಿಕ ರಚನೆಗಳ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕ್ಯಾನಿಯನ್ ಅಥವಾ ಕಣಿವೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸಾವಿರಾರು ವರ್ಷಗಳಲ್ಲಿ ಈ ಭೂಮಿಯ ಬದಿಗಳು ಮತ್ತು ಬಂಡೆಗಳನ್ನು ಕೊರೆಯುವುದರ ಮೂಲಕ ಈ ನದಿಗಳು ಸೃಷ್ಟಿ ಮಾಡಿದಂತಹ ಭೂವೈಜ್ಞಾನಿಕ ರಚನೆಗಳನ್ನು ಕ್ಯಾನಿಯನ್ ಅಥವಾ ಕಣಿವೆಗಳು ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಯಾವ ರೀತಿಯಾಗಿ ದೀರ್ಘಾವಧಿಯಲ್ಲಿ ಈ ರೀತಿಯಾದಂತಹ ಕಣಿವೆಗಳನ್ನು ಈ ಇರೋಷನಲ್ ಫೋರ್ಸ್ ಅಥವಾ ಈ ಸವೆತದ ಶಕ್ತಿಯಿಂದ ಈ ನದಿಗಳು ರೂಪುಗೊಳಿಸಿರುತ್ತವೆ ಅಂತ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಇವು ಚಿಕ್ಕ ಚಿಕ್ಕ ಕಂದರಗಳಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾನಿಯನ್ಗಳು ಅಥವಾ ಕಣಿವೆಗಳನ್ನು ರೂಪಿಸಲ್ಪಟ್ಟಂತಹ ಒಂದು ಭೂವೈಜ್ಞಾನಿಕ ರಚನೆಗಳಾಗಿರುತ್ತವೆ ಅಂತ ಈ ಒಂದು ಕ್ಯಾನಿಯನ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದೇ ರೀತಿಯಾದಂತಹ ಕ್ಯಾನಿಯನ್ ಅಮೆರಿಕದಲ್ಲಿದ್ದು ಅದನ್ನು ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಕರೆಯಲಾಗುತ್ತದೆ. ಇತ್ತೀಚೆಗೆ ಈ ಗ್ರ್ಯಾಂಡ್ ಕ್ಯಾನಿಯನ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರಾದಂತಹ ಜೋ ಬೈಡನ್ ಅವರು
ಸಾಕಷ್ಟು ವಯಸ್ಸಾದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಹೀಗಾಗಿ ಒಂದು ತಪ್ಪು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಈ ಗ್ರ್ಯಾಂಡ್ ಕ್ಯಾನಿಯನ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಗ್ರ್ಯಾಂಡ್ ಕ್ಯಾನಿಯನ್ ಏನಂತಂದರೆ, ಈ ತಪ್ಪೇನು ಅಂತಂದರೆ, ಗ್ರ್ಯಾಂಡ್ ಕ್ಯಾನಿಯನ್ ಪ್ರಪಂಚದ 9 ಅದ್ಭುತಗಳಲ್ಲಿ ಒಂದಾಗಿದೆ ಅಂತ ರಾಂಗ್ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅಂತ ಈ ಗ್ರ್ಯಾಂಡ್ ಕ್ಯಾನಿಯನ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಭೂವೈಜ್ಞಾನಿಕ ಮಹತ್ವವನ್ನು ಹೊಂದಿದಂತಹ, ವಿಶೇಷತೆಯನ್ನು ಹೊಂದಿದಂತಹ ಗ್ರ್ಯಾಂಡ್ ಕ್ಯಾನಿಯನ್ ಕುರಿತಾದಂತಹ ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲಿದೆ ಅಂತ ಎಕ್ಸಾಮ್ನಲ್ಲಿ ಕೇಳಬಹುದು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲಿದೆ ಅಂತಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಒಂದು ರಾಜ್ಯವಾದಂತಹ ಅರಿಜೋನಾ ರಾಜ್ಯದಲ್ಲಿ ಈ ಗ್ರ್ಯಾಂಡ್ ಕ್ಯಾನಿಯನ್ ಲೊಕೇಟ್ ಆಗಿದೆ. ಈ ಭೂವೈಜ್ಞಾನಿಕ ರಚನೆ ಮುಖ್ಯವಾಗಿ ಇಲ್ಲಿ ಹರಿಯುವಂತಹ ಕೊಲೊರಾಡೋ ನದಿಯ ಒಂದು ಹರಿಯುವಿಕೆಯ ಮೂಲಕ, ಅದರ ಒಂದು ಸವೆತದ ಶಕ್ತಿಯ ಮೂಲಕ ಅಥವಾ ಇರೋಷನಲ್ ಫೋರ್ಸ್ನ ಮೂಲಕ ರೂಪಿತಗೊಂಡಂತಹ ಭೂವೈಜ್ಞಾನಿಕ ರಚನೆಯಾಗಿದೆ ಅಂತ ಈ ಒಂದು ಇಮೇಜ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಲಕ್ಷಾಂತರ ವರ್ಷಗಳಿಂದ ಕೊರೆತದ ಮೂಲಕ ಅಥವಾ ಇರೋಷನಲ್ ಫೋರ್ಸ್ನ ಮೂಲಕ ರೂಪಿತವಾದಂತಹ ಭೂವೈಜ್ಞಾನಿಕ ಮತ್ತು ಈ ಇತಿಹಾಸದ ಅದ್ಭುತವಾದಂತಹ ಒಂದು ರಚನೆಯನ್ನು ನಾವು ಈ ಗ್ರ್ಯಾಂಡ್ ಕ್ಯಾನಿಯನ್ ಅಂತ, ಅಮೆರಿಕದಲ್ಲಿರುವಂತಹ ಗ್ರ್ಯಾಂಡ್ ಕ್ಯಾನಿಯನನ್ನು ಗುರುತಿಸಬಹುದಾಗಿದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ರ್ಯಾಂಡ್ ಕ್ಯಾನಿಯನ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ಎಲ್ಲಿದೆ ಮತ್ತು ಇದು ಯಾವ ನದಿಯಿಂದ ರೂಪಿತಗೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ರಿವಿಷನ್ ಸ್ಟೇಟ್ಮೆಂಟ್ಗಳ ಸರಿ ತಪ್ಪುಗಳನ್ನು ಗುರುತಿಸುವುದರೊಂದಿಗೆ ರಿವಿಷನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವುಗಳ ನಡುವೆ ಜಾಯೆದ್ ತಲ್ವಾರ್ ಅನ್ನುವ ದ್ವಿಪಕ್ಷೀಯ ವ್ಯಾಯಾಮವನ್ನು ನಡೆಸಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಯಾವ ರೀತಿಯಾಗಿ ಈ ಆಗಸ್ಟ್ 8ರಿಂದ 11ರವರೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಮತ್ತು ಭಾರತೀಯ ನೌಕಾಪಡೆಗಳ ನಡುವೆ ಈ ಜಾಯೆದ್ ತಲ್ವಾರ್ ಅನ್ನುವ ಈ ಒಂದು ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಯಿತು ಅಂತ ಡೀಟೇಲ್ ಆಗಿ ಈ ಒಂದು ಎಕ್ಸಸೈಸ್ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇತ್ತೀಚೆಗೆ ಪ್ರಧಾನಮಂತ್ರಿ ಅವರು ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯ 38ನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತ ಈ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಎರಡನೇ ಆರ್ಟಿಕಲ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ 38ನೇ ಸಂವಿಧಾನಿಕ ಅಥವಾ ಈ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯನ್ನು ಕೇಂದ್ರ ಗೃಹ ಸಚಿವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಮಿತ್ ಶಾ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ 1963ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಆನ್ ಪಾರ್ಲಿಮೆಂಟರಿ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅನ್ನುವ ಈ ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು 1976ರಲ್ಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವರು ವಹಿಸಿರುತ್ತಾರೆ, ಪ್ರಧಾನಮಂತ್ರಿಯವರು ಅಲ್ಲ. ಸೊ ಹೀಗಾಗಿ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಭಾರತದ ಪ್ರಧಾನಮಂತ್ರಿಯವರು ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿರುತ್ತಾರೆ ಅನ್ನೋದು ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಅದೇ ರೀತಿಯಾಗಿ ಈ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರೇ ಯಾರಾಗಿರುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೇಂದ್ರ ವಲಯದ್ದಾಗಿದ್ದು ಇದರ ಒಂದು ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸಿರುತ್ತಾರೆ. ಅದೇ ರೀತಿಯಾಗಿ ರಾಜ್ಯಗಳ ಈ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸ್ಟೇಟ್ಮೆಂಟ್, ಈ ಹಮಾರ್ ಬುಡಕಟ್ಟು ಸಮುದಾಯದವರನ್ನು ಭಾರತದ ಈಶಾನ್ಯ ಭಾಗದಲ್ಲಿ ನಾವು ಕಾಣಬಹುದಾಗಿದೆ, ಈಶಾನ್ಯ ಭಾಗದ ನಿವಾಸಿಗಳಾಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಇದ್ದು ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಈಗಾಗಲೇ ನಾವು ಈ ಒಂದು ಹಮಾರ್ ಬುಡಕಟ್ಟು ಸಮುದಾಯದವರ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಶಾನ್ಯ ಭಾಗದಲ್ಲಿ ಈ ಒಂದು ಬುಡಕಟ್ಟು ಸಮುದಾಯದವರನ್ನು ನಾವು ಕಾಣಬಹುದಾಗಿದೆ. ಸಂವಿಧಾನಾತ್ಮಕವಾಗಿ ಈ ಹಮಾರ್ ಬುಡಕಟ್ಟು ಸಮುದಾಯದವರನ್ನು ಈ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಈ ಪರಿಶಿಷ್ಟ ಪಂಗಡದವರು ಅಂತ ಸಂವಿಧಾನದಲ್ಲಿ ಗುರುತಿಸಲಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಸ್ಟೇಟ್ಮೆಂಟ್, ಈ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋದು ಮಿಸಿಸಿಪ್ಪಿ ನದಿಯಿಂದ ಹರಿವಿನಿಂದ ರಚಿಸಲ್ಪಟ್ಟಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಯಾಕಂತಂದರೆ ಇದು ಮಿಸಿಸಿಪ್ಪಿ ನದಿಯಲ್ಲ, ಕೊಲೊರಾಡೋ ನದಿ.
ಕೊಲೆರಾಡೋ ರಿವರ್ನ ಒಂದು ಇರೋಷನಲ್ ಫೋರ್ಸ್ ಮೂಲಕ ರೂಪಿತವಾದಂತಹ ಒಂದು ಕಣಿವೆ ಯಾವುದು ಅಂತಂದರೆ ಗ್ರ್ಯಾಂಡ್ ಕ್ಯಾನ್ಯನ್. ಇದು ಈ ಅರಿಜೋನಾ ರಾಜ್ಯದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಅರಿಜೋನಾ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಅದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ, ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.